ನಾನು ವೆಕೇಶನ್ನಲ್ಲಿದ್ದೆ. ಊರಿನಲ್ಲಿ ಬಂದು ಏನೋ ಒಂದು ಕ್ಯಾಮರಾ ತಗೊಂಡು ಬಂದಿದ್ರು, ಸಣ್ಣದು, ದೊಡ್ಡದೇನು ನಿಮ್ಮದು ಇಷ್ಟದ್ದು ಹಾಗೆ ಇದ್ದ ಅಲ್ಲ. ಏನೋ ಒಂದು ಪಿಕ್ಚರ್ ಮಾಡಿ ನನ್ನನ್ನು ಸಹ ಅದರಲ್ಲಿ ನಮ್ಮ ಒಂದು ತೋಟದ ಮನೆಯಲ್ಲಿ ಇದು ಮಾಡಿ ಕಾಣದ ಊರಿನಲ್ಲಿ ಒಂದು ಕತೆ ಅಂತ ಹೇಳಿ ಅದಕ್ಕೊಂದು ತುಂಬ ಸಂತೋಷ ಆಯಿತು. ಮತ್ತು ಅವರು ಹೀರೋಯಿನ್ ಹೇಳಿದ ಹಾಗೆ ಒಳ್ಳೆ ಹುಡುಗ, ಮುಗ್ಧ ಮನಸ್ಸು, ಪಾಪದವರು, ಏನೋ ಮಾಡ್ಬೇಕಂತಿದೆ ಅವನಿಗೆ. ನಾನು ನನ್ನ ಮಗನ ಮುಖಾಂತರ ಯಾಕೆ ಮಾಡ್ಲಿಕ್ಕೊಡ್ದು? ನನ್ನ ಮಗನಿಗೆ ಮುಂಚೆಯಿಂದ ಕಾಲೇಜಿಗೆ ಹೋಗುವಾಗ ನನಗೆ ಸಹ ಆಯಿತು. ಇವತ್ತು ಕಾಲೇಜ್ ಲೈಫ್ನಲ್ಲಿ ಸಹ ಡ್ರಾಮಾ ಎಲ್ಲ ಆ್ಯಕ್ಟ್ ಎಲ್ಲ ಮಾಡುವಂಥದ್ದೆಲ್ಲ ಇದಿತ್ತು. ಅದಕ್ಕಾಗಿ ನಾನು ಆ ದಿವಸನೇ ಡಿಸೈಡ್ ಮಾಡಿದೆ ಏನಾದರೂ ಒಂದು ಮಾಡುವ ಅಂತ. ಮತ್ತು ಈ ಕನ್ನಡದ ಬಗ್ಗೆ ನಾನೊಂದು 35 ವರ್ಷ ವಿದೇಶದಲ್ಲಿದ್ದೆ. ನಾನು ಎಲ್ಲಿದ್ದೆ ಅಲ್ಲಿ ತುಳು ಸಂಘ ಮಾಡಲಿಲ್ಲ. ನಾನು ತುಳುವನು. ಕನ್ನಡ ಸಂಘ, ಕರ್ನಾಟಕ ಸಂಘ ಮತ್ತು ಅನಿವಾಸಿ ಭಾರತೀಯರಿಗಾಗಿ ಫಸ್ಟ್ NRI ಫಾರಂ ಫೌಂಡರ್ ನಾನು, ವಿತ್ ರಿಜಿಸ್ಟರ್ಡ್ ಕೋಆಪರೇಟಿವ್ ಆ್ಯಕ್ಟ್. ಇದರಲ್ಲಿ ಕರ್ನಾಟಕ NRI ಫಾರಂ ಅನ್ನು ಮಾಡಿ ಅಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆಗ್ತದೆ, ಇಲ್ಲಿ ಹೋಗ್ತಾರೆ, ಜಾಬ್ ಇಲ್ಲ, ಎಷ್ಟೋ ಅನಾಥ ಮಕ್ಕಳನ್ನು ಅಡಾಪ್ಟ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಇತ್ತು. ಅಲ್ಲಿಂದ ನನ್ನ ಜಾಬ್ ಒಂದು 30-35 ವರ್ಷ ಜಾಬ್ನಲ್ಲಿದ್ದೆ. ಅನಂತರ ಈಗ ವಿದೇಶದಲ್ಲಿ ಉದ್ಯಮಿ ಆಗಿದ್ದೇನೆ. ಈ ಸಿನಿಮಾಕ್ಕೆ 4 ವರ್ಷ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ. ಮಗನೂ ಅಲ್ಲಿರುವುದು, ನಾನು ಅಲ್ಲಿರುವುದು. 3 ತಿಂಗಳು ಮೇಜರ್ ಬರುವುದು, ಶೂಟಿಂಗ್ ಮಾಡಿ ಪಿಕ್ಚರ್ ಮಾಡ್ತಾ ಇತ್ತು. ಮಾಧ್ಯಮದ ಮಿತ್ರರಿಗೆ ನಾನು ಹೇಳುವಂತಹದ್ದು, ಟ್ರೈಲರ್ ನೋಡಿದ್ರಿ ನೀವು, ಟೀಸರ್ ನೋಡಿದ್ರಿ, ಬೆಸ್ಟ್. ನಮಗೆ ಕಾನ್ಫಿಡೆನ್ಸ್ ಇದೆ, ಇನ್ನು ನೀವು ಜನರಿಗೆ